ಫ್ರಾಂಕ್ಲಿನ್, ಮೈಕಲ್, ಟ್ರೆವರ್. ಯೂಶಲಿ ಫ್ಯಾಮಿಲಿ ಜೊತೆಲಿ ಫ್ರೆಂಡ್ಸ್ ಜೊತೆಲಿ ಮೆಮೊರೇಬಲ್ ಆಗಿ ಒಂದು ಫೋಟೋಸು ವೀಡಿಯೋಸು ತೊಗೊಳ್ಳೋ ಥರ ಅಭ್ಯಾಸ ಖಂಡಿತವಾಗ್ಲೂ ಎಲ್ಲರಿಗೂ ಇರುತ್ತೆ. ಆ ಥರ ಶೂಟ್ ಮಾಡಿದ್ದೆ ಈ ಒಂದು ವ್ಲಾಗು. ಅನ್ಫಾರ್ಚುನೇಟ್ಲಿ ಇದು ನಾನು ವ್ಲಾಗಾಗೆ ಶೂಟ್ ಮಾಡಿಕೊಂಡೇ ಬಂದಿದ್ದೀನಿ. ಅನ್ಫಾರ್ಚುನೇಟ್ಲಿ ಎಲ್ಲೂ ಕೂಡ ನಾನು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಹಾಗೆ ಹೀಗೆ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ನಾನು ಇವಾಗ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆ್ಯಕ್ಚುಲಿ ಪಾಂಡಿಚೇರಿ ಅಂತ ಪ್ಲ್ಯಾನ್ ಮಾಡ್ತು. ಪಾಂಡಿಚೇರಿಯಿಂದ ಎಲ್ಲೆಲ್ಲೋ ಹೋಗಿ ಕೊನೆಗೆ ಹೊಗೇನಕಲ್ಲಿಗೆ ಬಂದು ನಿಂತು. ಯೂಶಲಿ ವ್ಲಾಗ್ ಮಾಡೋಕೆ ಹೋಯ್ತು ಅಂದರೆ ಮೈಕ್ ಸೆಟಪ್ಪು, ಕ್ಯಾಮ್ರಾ ಸೆಟಪ್ಪು ಅಂತ ಎಲ್ಲರ ಕೈಯಲ್ಲೂ ಇರುತ್ತೆ, ವ್ಲಾಗರ್ಸ್ ಕೈಯಲ್ಲಿ. ಅನ್ಫಾರ್ಚುನೇಟ್ಲಿ ಇದು ಯಾವುದೂ ಇಲ್ದಂಗೆ ನಾನು ಹೋಗಿ ವೀಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ಏನು ಮಾತಾಡೋದು ಅಂತಲೂ ಗೊತ್ತಾಗಲಿಲ್ಲ. ಸೊ ಜಸ್ಟ್ ಕ್ಯಾಮ್ರಾ ಮಾತ್ರ ಆನ್ ಮಾಡಿಕೊಂಡು ಹಂಗೆ ವ್ಲಾಗ್ ಮಾಡೋ ಥರ ಎಕ್ಸ್ಪ್ಲೋರ್ ಮಾಡ್ತಿದ್ದೀನಿ. ಸೊ ನೀವೇ ನೋಡ್ತಾ ಇರ್ತೀರಾ ಇವಾಗ. ಆ್ಯಕ್ಚುಲಿ ಏನಾಗೋಯ್ತು ಅಂದರೆ ನಮ್ಮ ವ್ಯಾಲೆಟ್ಟು, ಮೊಬೈಲು, ಅದು ಇದು ಅಂತ ಲಾಕರ್ ಕೇಳಿದರೆ ಲಾಕರ್ ಇಲ್ಲ ಅಂತ ಅಂದರು. ಸೊ ನಾನು ಇಲ್ಲಿ ಒಂದು ಶಾಪಲ್ಲಿ ಯೂಶಲಿ ಒಂದು ಹ್ಯಾಂಡ್ ಬ್ಯಾಗ್ ಬರುತ್ತಲ್ಲ, ಸೊ ಪ್ಲಾಸ್ಟಿಕ್ದು, ಸೊ ಅದನ್ನು ಕೇಳ್ತಿದ್ದೆ. ಅವರು ಇಲ್ಲ ಅಂದರು. ಹಾಗೆ ಮುಂದೆ ನಡ್ಕೊಂಡು ಹೋಯ್ತು ಅಂದರೆ ನಮ್ಗೆ ಫುಡ್ಡಿ ಐಟಮ್ಸ್ ಎಲ್ಲ ಅಲ್ಲೇ ಮಾಡಿಕೊಡ್ತಿರ್ತಾರೆ, ಫಿಶ್ಶು, ಫ್ರಾನ್ಸು, ಅದು ಇದು ಅಂತ. ಸೊ ಇಲ್ಲಿ ಮಂಕಿ ಅಂದರೆ ಕೋತಿಗಳು ಸಿಕ್ಕಾಬಡೆ ಇರುತ್ತೆ. ಸರ್ಕಸ್ ಗಿಸ್ಕಸ್ ಎಲ್ಲ ಮಾಡ್ತಾ ಇರುತ್ತೆ ಇವರು. ಸೂಪರ್ ಆಗಿರುತ್ತೆ ನೋಡೋಕ್ಕೇನೆ ಖಂಡಿತವಾಗ್ಲೂ. ಮೇ ಬಿ ನೆಕ್ಸ್ಟ್ ಟೈಮ್ ಏನಾನ ಪ್ಲ್ಯಾನ್ ಮಾಡ್ತು ಅಂದರೆ ಖಂಡಿತವಾಗ್ಲೂ ಎಲ್ಲ ಸೆಟಪ್ಪು ತೊಗೊಂಡೋಗಿ ವ್ಲಾಗ್ ಮಾಡ್ತೀನಿ. ಖಂಡಿತವಾಗ್ಲೂ ವ್ಲಾಗರ್ ಅನ್ನೋದನ್ನೇ ಮರ್ತುಬಿಟ್ಟು ನಾನು ಹೆಂಗೆಂಗೋ ವೀಡಿಯೋ ಮಾಡಿದ್ದೀನಿ. ಸೊ ದಯವಿಟ್ಟು ಏನು ಅನ್ಕೊಂಬೇಡಿ ಯಾರೂ. ಆ್ಯಂಡ್ ನಿಜವಾಗ್ಲೂ ಬಿಸಿಲು ಟೈಮಲ್ಲಿ ಅಂದರೆ ಸಮ್ಮರ್ ಟೈಮಲ್ಲಿ ಹೋಗಿದ್ದಕ್ಕೆ ಸಿಕ್ಕಾಬಟ್ಟೆ ನೀರಂತೂ ಕಡಿಮೆ ಇತ್ತು. ಸುಮಾರು 180 ಅಡಿ ಮೇಲೆ ಐತೆ ಗುರು ಆಳ ಅಂತೂ. ಬೋಟಿಂಗ್ ನೀವು ಹೋಯ್ತು ಅಂದರೆ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿ ಹೋಗ್ಬಿಟ್ಟು ಬನ್ನಿ. ಯಾರನ್ನ ವಿಸಿಟ್ ಮಾಡ್ತು ಅಂದರೆ ಈ ಪ್ಲೇಸ್ ಎಲ್ಲಿದೆ, ಎಲ್ಲಿ ಬರುತ್ತೆ, ಡೀಟೇಲ್ ಆಗಿ ಕಮೆಂಟ್ ಸೆಕ್ಷನಲ್ಲಿ ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ಔಟ್ ಮಾಡಿ. ಖಂಡಿತವಾಗ್ಲೂ ಮಸ್ಟ್ ವಿಸಿಟ್ ಮಾಡುವಂಥ ಪ್ಲೇಸ್. ಅದು ನಮ್ಮ ಬಾಯ್ಸ್, ಖಂಡಿತವಾಗ್ಲೂ ಹುಡುಗರಂತೂ ಸಿಕ್ಕಾಬಡೆ ಎಂಜಾಯ್ ಮಾಡುವಂಥ ಪ್ಲೇಸ್ ಇದು. ಸೀರಿಯಸ್ಲಿ ಎಲ್ಲಿ ನೋಡಿದ್ರೂ ಸೀ ಫುಡ್ನಂತೂ ಖಂಡಿತವಾಗ್ಲೂ ಟೇಸ್ಟ್ ಮಾಡಿದೆ ಮರಿಬೇಡಿ. ಯಾಕಂದರೆ ಸಿಕ್ಕಾಬಟ್ಟೆ ಸೂಪರಾಗೆ ಸೇಲ್ ಮಾಡ್ತಿರ್ತಾರೆ. ಅವರೇ ಇನ್ಸ್ಟೆಂಟಾಗಿ ಮೀನು ಹಿಡ್ದು ಸೊ ಎಲ್ಲನೂ ಅವರೇ ರೆಡಿ ಮಾಡಿಕೊಡ್ತಾರೆ. ನೀವೇನು ಹೋಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ನೀವು ಹೊರಡೋ ಅಷ್ಟರಲ್ಲಿ ಸಂಜೆ ಅಷ್ಟರಲ್ಲಿ ಎಲ್ಲ ಕೈಗೆ ಬಂದಿರುತ್ತೆ. ಆರಾಮಾಗಿ ಊಟ ಮಾಡ್ಬೋದು. ಆ್ಯಂಡ್ ಜೊತೆಗೆ ಪಕ್ಕದಲ್ಲೇ ರೂಮ್ಸ್ ಅವೈಲೇಬಲ್ ಆಗಿರುತ್ತೆ. ನಾವು ಹೋಗಿದ್ದ ರೂಮ್ಸು ಲೈಕ್ ಪರ್ ಡೇಗೆ ಬಂದುಬಿಟ್ಟು 1800 ಸಮಥಿಂಗ್ ಇತ್ತು. ಸೊ ನಾವು 3 ಡೇಸ್ ಸ್ಟೇ ಮಾಡಿದ್ರಿ. ಸಿಕ್ಕಾಬಟ್ಟೆ ಸೂಪರ್ ಆಗಿತ್ತು ರೂಮ್ ಸ್ಟೇನೂ. ಅದ್ರ ಜೊತೆಗೆ ಇಲ್ಲಿ ಕ್ರೌಡ್ ಅಂತ ನೀವು ನೋಡ್ತು ಅಂದರೆ ಅಷ್ಟೊಂದೇನೂ ಇಲ್ಲ. ಸಮ್ಮರ್ ಅಂತ ಹೇಳಿ ಯಾರು ಇಲ್ಲಿ ವೆಕೇಶನ್ ಬಂದಿಲ್ಲ. ಮೋಸ್ಟ್ಲಿ ವಿಂಟರು, ಸೊ ಮಳೆ ಟೈಮಲ್ಲಿ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಜನ ಬರ್ಬೋದು. ಆ್ಯಂಡ್ ಇಲ್ಲಿ ಮೇಲೆ ಹೋದರೆ ಒಂದು ವ್ಯೂ ಪಾಯಿಂಟ್ ಬರುತ್ತೆ. ಇವಾಗ ನಾನು ಹೋಗ್ತೀನಿ ನೋಡಿ. ಸೊ ವ್ಯೂ ಪಾಯಿಂಟಲ್ಲಿ ನೀವು ನೋಡ್ತು ಅಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡ್ಬೋದು. ಎಲ್ಲ ಥರ ವ್ಯೂ ನಿಮಗೆ ಸಿಗ್ಬಿಡುತ್ತೆ ಅಲ್ಲೊಂದು ಆ ಒಂದು ಸ್ಪಾಟಿಂದಾನೆ. ಖಂಡಿತವಾಗ್ಲೂ ಸೀರಿಯಸ್ ಆಗಿ ಗುರು, ಇಲ್ಲೇ ಒಂದು ಮನೆ ಕಟ್ಕೊಂಡು ಆರಾಮಾಗಿ ಸೆಟ್ಲ್ ಆಗಿಬಿಡೋಣ ಅಂತ ಎಲ್ಲ ಅನ್ನಿಸ್ಬಿಡ್ತು ನನಗೆ. ಯಾಕಂದರೆ ಅಲ್ಲಿ ಬೀಳ್ತಾ ಇರೋ ನೀರು, ಅದ್ರ ಸೌಂಡು, ವಾಟರ್ ಫಾಲ್ಸು, ವಾವ್ ಸಿಕ್ಕಾಬಡೆ ಸೂಪರ್ ಆಗಿತ್ತು. ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಗುರು. ಮಸ್ಟ್ ಫ್ಯಾಮಿಲಿ ಜೊತೆ ಆ್ಯಂಡ್ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡೋವಂಥ ಪ್ಲೇಸಲ್ಲಿ ಈ ಪ್ಲೇಸು ಕೂಡ ಒಂದಾಗಿರುತ್ತೆ. ಆ್ಯಂಡ್ ಇದು ಸತ್ಯಮಂಗಲಂ ಹತ್ರ ಬರೋವಂಥ ಒಂದು ರೂಟಿಂದ ನಾವು ಬಂದಿದ್ದು ಫ್ರೆಂಡ್ಸ್ ಜೊತೆಲಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ವೀರಪ್ಪನ ಸಮಾಧಿ ಹಂಗೆ ಹಿಂಗೆ ಅಂತ ನಾವು ಎಂಜಾಯ್ ಮಾಡಿದ ಮೂಮೆಂಟ್ ಎಲ್ಲ ಕೂಡ ಈ ಕ್ಲಿಪ್ಪಲ್ಲಿ ಅಟ್ಯಾಚ್ ಆಗಿರುತ್ತೆ. ಸೊ ಕೊನೆ ತನಕ ವೀಡಿಯೋನ
ಗುರು ನೀವು ನೋಡ್ತು ಅಂದ್ರೆ ಖಂಡಿತವಾಗ್ಲೂ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರ್ತೋಗ್ಬೇಡಿ. ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಸಜೆಸ್ಟ್ ಆಗುತ್ತೆ ಈ ಒಂದು ವಿಡಿಯೋ. ಸಜೆಸ್ಟ್ ಲಿಸ್ಟ್ ಅಲ್ಲಿ ಬರಬೇಕು ಅಂದ್ರೆ ಲೈಕ್ ಮಾಡಿ. ಅಂಡ್ ಚಾನಲ್ಗೆ ಹೊಸದಾಗಿ ಬಂದಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕೊಳ್ಳಿ. ಅಂಡ್ ಇದು ಸತ್ಯಮಂಗಲಂ ರೂಟ್ ಅಂತ ಬರುತ್ತೆ, ಆ ರೂಟ್ ಇಂದ ಬಂದಿರೋ ಕಾರಣಕ್ಕೋಸ್ಕರ ಸೊ ಮುಂದೆ ಹೋದ್ರೆ ಕರ್ನಾಟಕ ಬರುತ್ತೆ. ನಮ್ಮ ಫೀಲ್ಡ್ ಅಲ್ಲಿ ಎಂಟ್ರಿ ಕೊಡ್ತೀವಿ ಖಂಡಿತವಾಗ್ಲೂ. ಸೊ ಅಲ್ಲಿಂದ ಬರೋರ್ಗೆ ಆಲ್ಮೋಸ್ಟ್ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ವಿಡಿಯೋ ಪೋಸ್ಟ್ ಮಾಡಿರ್ತಾರೆ, ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ.